ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಬಂಧುಗಳಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸದಾಶಿವ ಸಿಂದ್ರಿ, ಶರಣಬಸು ಹರಿಜನ, ಸುಖದೇವ್ ಮೇಲಿನಕೇರಿ, ಪರಸು, ಸದು ಒಡೆಯರ್ ಮತ್ತು ಇನ್ನೂ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವ್ರ ಪರವಾಗಿಯೂ ತಮ್ಮಲ್ಲಿ ನಾನು ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದ್ರೆ, ಮಾನ್ಯ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಈತ ಏನು ಪ್ರತಿ ತಮ್ಮ ಭಾಷಣದಲ್ಲಿ ದಲಿತರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಡ್ತಾರೆ. ಎಲ್ಲರ ಬಗ್ಗೆನೂ ಮಾತಾಡ್ತಾರೆ, ಆದರೆ ರಾಜಕೀಯ ಐತಿ ಮಾತಾಡಲಿ. ಆದರೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಒಂದು ಹಸುಗೂಸು ಹೆಣ್ಣು ಮಗು ಅದಕ್ಕೆ ಬೋನ್ ಮ್ಯಾರೋ ಆಗಿತ್ತು. ಅದಕ್ಕಾಗಿ ಅವರು ಸಿ ಎಮ್ನ ಫಂಡ್ನಾಗ ಏನು ಪರಿಹಾರ ಕೊಡಿಸ್ರಿ ನಮ್ಗೆ ದವಾಖಾನೆ ಖರ್ಚಿಗೆ ಅಂತೇಳಿ ಅವ್ರ ಹತ್ರ ಒಂದು 4-5 ಜನ ವಕೀಲರು ಮತ್ತು ಆ ಕೂಸಿನ ತಂದೆ ಹೋದಾಗ ಈ ನಾಲ್ಕು ಯಶವಂತರಗೌಡ ಏನು ಹೇಳ್ತಾನಂದ್ರೆ, ಅದು ಮರುಭೂಮಿ ಇದ್ದಂಗೆ, ಅಲ್ಲಿ ಬೋರ್ ಹೊಡೆದ್ರೆ ನೀರು ಬೀಳಲ್ಲ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ದಲಿತ ಏನು ಹೆಣ್ಣು ಕೂಸು ಐತಿಲ್ಲ ಅದು ಬದುಕಲ್ಲ, ಸಹಿತದನ ಲೆಕ್ಕಿಗೆ ಹೇಳ್ತಾನೆ. ಅಂದ್ರೆ ಇವ ಎಂಥ ನಾಲ್ಕು ಇದ್ದಿರ್ಬೇಕು, ಎಂಥ ದ್ರೋಹಿ ಇದ್ದಿರ್ಬೇಕು ಈ ದಲಿತರ. ಅದ್ರ ಬಗ್ಗೆ ಆ ಕೂಸಿನ ತಂದೆ ಮಾತಾಡಿದ್ದು ನಾ ವಿಡಿಯೋ ಈ ಸದ್ದ ನಿಮ್ಗೆ ತೋರಿಸ್ತೀನಿ. ಆಡಿಯೋ ತಮಗೆ ಕೇಳಿಸ್ತೈತಿ, ಅದಕ್ಕೆ ದಯಮಾಡಿ ಹೇಳಿ ಬಸ್. ನಾನು ಇಂಡಿ ತಾಲೂಕಿನ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆಳಮಳೆಯವರು. ನಾನು ನಾರಾಯಣಾಸ್ಪುರದಲ್ಲಿ ಅಡ್ಮಿಟ್ ಆಗಿದ್ದೇನೆ. ಯಾಕೆಂದರೆ ಬೋನ್ ಆಪರೇಷನ್ ಆಗಿದೆ. 4ನೇ ಬೇಬಿ ಇದ್ದು ಬೋನ್ ಮ್ಯಾರೋ ತಂದು ಈ ಬೇಬಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದು ಸುಮಾರು 40-45 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಮುಂದೆ ಅದನ್ನು ಇನ್ಫೆಕ್ಷನ್ ಆಗಿ ಉಸಿರಾಟ ತೊಂದರೆಗೆ ಅದರ ಬಿಲ್ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಇಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬೆಳಮಳೆ ಗ್ರಾಮವನ್ನು ಮೊನ್ನೆ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶವಂತರೇಗೌಡ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಾಗಿ ಅಥವಾ ನಮ್ಮ MLA ಫಂಡ್ನಿಂದಾಗಿ ಏನಾದರೂ ಧನ ಸಹಾಯಕ್ಕಾಗಿ ಏನಾದ್ರು ಮಾಡ್ತಾರೆ. ನಾವು ಮೊನ್ನೆ ಯಶವಂತರೇಗೌಡ ಪಾಟೀಲ್ ಅವರಿಗೆ IBA ಹೋಗಿ ಭೇಟಿಯಾಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಮನವಿಯನ್ನು ಕೊಟ್ಟು ನಮ್ಮ ಜೊತೆ ವಕೀಲರು ಬಂದಿದ್ರು. ಆ ವಕೀಲರು ಮುಂದೆ ತಲೆಸೀಮೆ ಮೀರಿದ ಅವರು ಮನವಿ ಮಾಡ್ಕೊಂಡು ಈ ರೀತಿ ಏನಾದ್ರು ಹೆಲ್ಪ್ ಮಾಡಿ ಅಂತಾಗ ಅವರೊಂದು ಈ ಕಾಯಿಲೆ ಅದೇನು ಮರುಭೂಮಿ ಇದ್ದಾಗ ಮರುಭೂಮಿಯಲ್ಲಿ ನೀರು ಮುಟ್ಟಲ್ಲ, ರಕ್ತ ಮುಟ್ಟಲ್ಲ, ಅದೇನು ಇದು ಇಲ್ಲ ಆಗೋದಿಲ್ಲ ಅನ್ನುವಂಥ ಮಾತನಾಡಿ ನಮಗೆ ನಾಮಕಾವಸ್ಥೆಯನ್ನು ಮನವಿಯನ್ನು ತಗೊಂಡು ಇಲ್ಲಿವರೆಗೆ ಯಾವುದೇ ಧನ ಸಹಾಯವನ್ನ ಮಾಡಲಾರದೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಇಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಆಫೀಸ್ ಹೋಗಿ ಭೇಟಿ ಕೊಟ್ಟಾಗ ಯಾವುದೇ ಲೆಟರು ನಮ್ಮ ಕಡೆ ಬಂದಿಲ್ಲ ಅಂತ ಶಾಸಕರಿಂದ ಬಂದಿಲ್ಲ ಅಂತ ಹೇಳಿದ್ರು. ನಾವು ಕೇಳಿದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಯಾವುದೇ ರೀತಿಯಿಂದ ಇಲ್ಲಿ ನಮ್ಮ ಕ್ಷೇತ್ರದ MLA ಯಾವುದೇ ನಮ್ಗೆ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ರು.
ಯಾವುದೇ ಲೆಟರ್ ಬಂದಿಲ್ಲ ನಮಗೆ ಅಂತೇಳಿ ಹೇಳಿದ್ರು. ಹಾಗಾಗಿ ಆ ರೀತಿ ಮಾತಾಡಿ ನಾಮವಾಸ್ತೆ ಏನೋ ಮನವಿನ ತಗೊಂಡು ಆ ರೀತಿಯಾಗಿ ಮಾತಾಡಿ ನಮಗೆ ಇದು ಯಾವುದೇ ಧನ ಸಹಾಯ ಮಾಡದೆ MLA ಮಂಡಲದಿಂದ ಯಾವುದೇ ಧನ ಸಹಾಯ ಮನವಿನ ತಗೊಂಡು ಸುಮ್ಮನೆ ಕೂತಿದ್ದಾನೆ. ಹಾಗಾಗಿ ನಮ್ಗೆ ಬಹಳ ತೊಂದರೆ ಇದೆ. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಯಾವಾಗಲೂ ನಾ ದಲಿತರ ಹಿತೈಷಿ ಆಗಿದ್ದೀನಿ, ದಲಿತರಿಗೆ ಸಹಾಯ ಮಾಡ್ತೀನಿ, ನಾ ದಲಿತರ ಮನೆ ಮಗ ಇದ್ದೀನಿ, ಮೊಮ್ಮಗಿದ್ದೀನಿ, ನಾವೆಲ್ಲ ಒಂದು, ನಾ ಜಾತ್ಯತೀತ ವ್ಯಕ್ತಿ ಅನ್ನವ. ಇವನು ಮೊದಲೇ ಜಾತಿವಾದಿ, ಏನು ಯಶವಂತರಾವ್ ಪಾಟೀಲ್ ಅದನ್ನ ಇವ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರೇ ಉಳಿದಪ್ಪ ಅಂತಂದ್ರೆ ಈ ಯಶವಂತರಾವ್ ಪಾಟೀಲ್ನ ಸ್ವಂತ ಊರಾಗ. ಅಲ್ಲಿ ಇನ್ನೂ ಆದ್ರೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೋಟೆಲ್ದಾಗ ಕಪ್ ಬಸಿ ಹೊರಗದವು ಚಹಾ ಕುಡಿಬೇಕಾಗಿತ್ತಂದ್ರೆ. ಇವ ಒಬ್ಬ ಏನು ಸೈಕೋ ಅದ, ಇವ ರಾಜಕೀಯ ಕ್ರಿಮಿನಲ್. ಇವ ಇಂಥವನಿಗೆ ನಾವು 3 ಸಲ ಹಾರಿಸಿದ್ವಿ, ಯಾಕಂದ್ರೆ ನಮ್ಗೇನು ಗೊತ್ತೇ ಇಲ್ಲ, ಏನೋ ಭಾಳ ಒಳ್ಳೆಯ ಮನುಷ್ಯ ಅದನ್ನು ತಿಳ್ಕೊಂಡಿದ್ದೆವು. ಆದರೆ ದಲಿತರ ಬಗ್ಗೆ ಇಟ್ಟು ನಿಷ್ಕಾಳಜಿಯಿಂದ ಮಾತಾಡುವಂಥ ಇವನಿಗೆ ಎದುರಲ್ಲೇ ಹೊಡಿಬೇಕು ಅನ್ನೋದು ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ನ ನಾಲ್ಗಿನ ದಪ್ಪಾಗ್ಯದ, ಅದನ್ನು ತಿಕ್ತಾರೆ, ಎದರಲ್ಲೇ ತಿಕ್ತಾರೆ, ಅದು ಜನನೇ ತಿಕ್ತಾರೆ. ಅದನ್ನು ನಾವು ಹೇಳಕ್ಕೆ ಹೋಗಲ್ಲ. ಕೇಳಿದ್ರೆ ನಾನು ನೋಡ್ಕೋತೀನಿ, ಇದೇ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂಥದ್ದು ಹೇಳ್ತಾನೆ. ನೋಡಪ್ಪ, ನಾವು ಎಲ್ಲನೂ ತಯಾರಿದ್ದೇವೆ, ನೀ ಎದಕ್ಕೆ ಬರ್ತೀವಿ ಬಾ, ವಿಚಾರದಿಂದ ಬರ್ತಿದ್ರ, ನೀನು ತಿಂಡಿದ್ರ ಬಾ, ನೀ ಬಡಗಿಯಿಂದ ಬರ್ತಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ ಏನದ ಅದನ್ನು ಹೇಳು, ನಾವು ಓಪನ್ ಆಗಿ ಬರ್ತೇವೆ. ನಿನ್ನಂಗೆ ಬೆನ್ನಾಗ ಚೂರಿ ಹಾಕಲ್ಲ. ಯಾವ್ರೇ ಅಧಿಕಾರಿಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದು, ಅವು ಯಾವ್ರೇ ಹುಡುಗರಿಗೆ ಸುಮ್ಮನೆ ರೌಡಿ ಶೀಟರ್ಗಳು ಮಾಡಿಸೋದು, ಸುಮ್ಮನೆ ಅಣ್ಣತಮ್ಮರ ಜಗಳನಾಗ ಕೇಸ್ಗಳು ಹಾಕೋದು, ಬೇರೆ ಬೇರೆ ದೊಡ್ಡ ಸಮಾಜದ ನಡಬರ್ಕ ಜಗಳ ಹಚ್ಚಿ ಅದನ್ನು ಒಡೆದಾಳೋದು, ಇವೆಲ್ಲ ನಿನ್ನ ನಾಟಕ ನಮಗೆ ಗೊತ್ತದವ. ಆದರೆ ಈಗ ಏನು ನೀ ಒಂದು ದಲಿತ ಒಂದು ಕೂಸು, ಸಣ್ಣ ಕೂಸು, ಹೆಣ್ಣು ಕೂಸು, ಅದಕ್ಕೆ ಬೋನ್ ಮ್ಯಾರೋ ಅದನ್ನು ಏನೋ ಆಗಿತ್ತು, ಅದನ್ನು ಆಪ್ರೇಷನ್ ಮಾಡಬೇಕಾಗಿತ್ತು, ಇವ ಬದುಕಲ್ಲ ಅಂತ ಹೇಳ್ತಾನೆ. ಅಲ್ಲಿ ಅಂದ್ರೆ ನೀರನ್ನು ಬೀಳಲ್ಲ, ರಕ್ತನೂ ಇಲ್ಲ ಅಂತ ಹೇಳ್ತಾನೆ. ಈಗ ಅದು ಉಳಿದದ, ಅದರ ದಾಖಲೆಗಳದಾವ ನನಗೆ. ಈ ಸದ್ದು ಕಳಿಸ್ಯಾರ ಅವರು ಹಾಸ್ಪಿಟಲ್ನಿಂದ, ಅವು ದಾಖಲೆಗಳು ಕಳಿಸ್ತೀನಿ. ಆಮೇಲೆ ಸೌಜನ್ಯಕ್ಕಾಗಿ ಆದ್ರೂ ಇವ CM ಫಂಡಿಗೆ ರೆಕಮೆಂಡ್ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅಂದರೆ ಇವ ದಲಿತರ ಮೇಲೆ ಏನು ದ್ವೇಷ ಐತಿ, ಇವ್ರಿಗೆ ಯಾವುದೂ ಸಹಾಯ ಮಾಡಲಲ್ಲ ಅಂತ ಮನಸ್ಸಿತ್ತು. ಅಲ್ಲಿದಲ್ಲಿ MB ಪಾಟೀಲ್ ಲೆಟರ್ ಕಳಿಸ್ಯಾರ, 23 ಲಕ್ಷ ರೂಪಾಯಿ ಇವ್ರಿಗೆ ಸಹಾಯಧನ ಮಾಡಿರ್ತಾರೆ. ಅದನ್ನು ಆಗ್ಯದೋ ಬಿಟ್ಟೋದು ಮುಂದಿನ ವಿಚಾರ. ಆದ್ರೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದವರು ಅವನಿಗೆ 13 ಲಕ್ಷ ರೂಪಾಯಿ ಕೊಟ್ಟಾರ ಆ ಹುಡುಗ ಅದನ್ನು ಆಪ್ರೇಷನ್ ಮಾಡಿಸ್ಲಕ್ಕೆ. ಇಲ್ಲಿ ಏನೈತೆಪ್ಪ ಅಂತಂದ್ರೆ, ಇದು ನಮ್ಮ ಯಾವುದೇ ಪಕ್ಷ ಅಥವಾ ಏನೋ ಇವ್ರದ್ದು ಸಿದ್ಧಾಂತಗಳು ಏನದಾವ ರಾಜಕೀಯದ, ಅವು ನಮಗೇನು ಭಾಳ ಮುಖ್ಯ ಆಗಲ್ಲ. ಇಲ್ಲಿ ಒಂದು ದಲಿತ ಹೆಣ್ಣು ಕೂಸಿಗೆ ಅದು ಬದುಕಲ್ಲ ಅನ್ನೋ ಲೆಕ್ಕಿಗೆ ಮಾತಾಡುವಂಥ ಈ ಅಯೋಗ್ಯ MLA ನನ್ನ ಏನು ಪಾಠ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತೈತಿ, ನಾವು ಕಲಿಸ್ತೇವೆ. ಆದರೆ ಇವ ಎಚ್ಚರಿಕೆಯಿಂದ ಇರಲಾರ್ದೆ ಇವ ನಾಲಿಗೆ ಏನು ಇವ ಬಿಗಿ ಹಿಡಿತದಲ್ಲಿ ಇಟ್ಕೋತಲೇ ಹೋದಲ್ಲಿ ನಮ್ಮ ಕೇರಿಗಳನ್ನೇನದಾವ ನೋಡು, ಇವನಿಗೆ ಪೂಜೆ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ನಮ್ಮ ಜನರಿಗೆ ಗೊತ್ತೈತಿ. ಇವನಿಗೆ ಪ್ರತಿ ಕೇರಿಗೂ ಇವ ಹೋದಲ್ಲಿ ಏನು ನಮ್ಮ ಈಗ ಇಂಡಿ ಮತಕ್ಷೇತ್ರದ ಎಷ್ಟು ನಮ್ಮ ಕೇರಿಗಳದಾವ, ಪ್ರತಿ ಊರಿಗೆ ನಮ್ಮ ಒಂದೊಂದು ಕೇರಿಗಳದಾವ, ಅಲ್ಲಿ ಹೋದಲ್ಲಿ ಇವನಿಗೆ ಪೂಜೆ ಮಾಡ್ಲಿಕ್ಕೆ ನನ್ನ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮಾಧ್ಯಮದವ್ರ ಮುಖಾಂತರ. ಮುಖ್ಯವಾಗಿ ಈ ಜಾತಿವಾದಿ MLA ಏನದಲ್ಲ, ಮತ್ತು ಇವನಿಗೆ ಏನಾಗ್ಬಿಟ್ಟದ, ಸೊಕ್ಕ ಬಂದದ. 3 ಸಲ ಆರಿಸಿ ತೊಗೊಂಬಂದಿವು. ಇವೊಂದು ಹಿನ್ನೆಲೆ ಹೇಳಿದ್ರೆ ಅದು ವೈಯಕ್ತಿಕ ಆಗ್ತದೆ, ಅದ್ರ ಬಗ್ಗೆ ನಾ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಇಂಥ MLAಗಳಿಗೆ ಭಾಳ ನೋಡೀವಿ ನಾವು. ಈಗ ಅಲ್ಲಿ ಬಾಬಾ ಸಾಹೇಬ್ರದ್ದು ಮೂರ್ತಿಗೆ ಮುಸುಕಾಗಿ ನಿಂದಿರ್ಸ್ಯಾರ. ಅದೇ ಮುಸುಕ್ ಹಾಕಿ ಬಾಬಾ ಸಾಹೇಬ್ರ ಮೂರ್ತಿಗೆ ಏನು ಮೇಲೆ ಅರಿವಿ ಹಾಕಿ ನಿಂದಿರ್ಸಿದ್ರು ನೋಡ್ರು, ಅದರ ಸಂದೆ ರವಿ ಪಾಟೀಲ್ ಕಡಿವಾರ ಅಲ್ಲಿ ಜನ. ಅದ್ರಾಗ ನನ್ನ ನಾಯಕತ್ವ ಇತ್ತು, ನಾನು ಹೋರಾಟ ಮಾಡಿದ್ದೀನಿ, ಅದು ಒಂದೇ ವಿಷಯಕ್ಕಾಗಿ. ಮತ್ತು ಅವ ಅಂತರೂ ಎಂದೂ ರವಿ ಪಾಟೀಲ ಜಾತೀಯತೆ ಮಾಡಲಿಲ್ಲ. ಅವ ಏನು ಗುಂಡ ಇದ್ದು ಅದು ಇದ್ದು ಗೊತ್ತಿಲ್ಲ. ಆದ್ರೆ ನಮ್ಮ ಮತಕ್ಷೇತ್ರದ ಜನರಿಗೆ ಅವ ರವಿ ಪಾಟೀಲ್ ಮಾಡಿದಂಥದ್ದು ಸಹಾಯ ವೈಯಕ್ತಿಕ, ಸರ್ಕಾರ ಮಾಡ್ಲಾರ್ದಂಥ ಕೆಲಸ ವೈಯಕ್ತಿಕ ಮಾಡಿದ್ದ. ಆದ್ರೂ ಅಂಥವನಿಗೆ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ತಪ್ಪು ಮಾಡಿದ್ರು ತಪ್ಪೈತೆ ಅವನಿಗೆ ಹಿಡಿಯು. ಈಗ ಆ ಜನರಿಗೆ ಅರ್ಥ ಅಲ್ಲತ್ತಿದೆ, ಈಗ ಯಾರು ಮತ್ತೊಬ್ಬರಿಗೆ
ಈಗ ಯಾರು ಆರಿಸಿ ಬರ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಇಲ್ಲ. ಒಳ್ಳೆ ಎಮ್ ಎಲ್ ಎ ಇವನೇ ಆಗಿದ್ರೂ ನಮಗೇನು ಸಂಬಂಧ ಇಲ್ಲ. ಆದರೆ ಇಂಥವನಿಗೆ ನಾವು ಇನ್ನು ಮುಂದೆ ಸಹಿಸಿಕೊಳ್ಳಲ್ಲ ಅನ್ನೋದು ಈ ಮಾಧ್ಯಮದ ಮುಖಾಂತರ ಈ ಯಶವಂತರೇಗೌಡಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೇಳಿದ್ರಲ್ಲ, ಅವ್ರ ತಂದೆನೇ ಹೇಳಿದ್ರಲ್ಲ, ಈಗ ನಾವು ಏನು ದಲಿತ ವಿರೋಧಿ ಮನಸ್ಥಿತಿ ಐತಿ, ಇವನು ರಕ್ತನಾಗ RSS ಕುದಿಲತ್ತದ, ಕಾಂಗ್ರೆಸ್ ಮುಖವಾಡ ಹಾಕೊಂಡ, ಕಾಂಗ್ರೆಸ್ ಮುಖವಾಡ ಹಾಕೊಂಡ. ಒಬ್ಬೊಬ್ರು ಈಗ ಏನಾಗ್ಯದ ಅಂದ್ರೆ, ಮೊದಲು ಅವ್ರು ನಾಟಕ ಮಾಡ್ತಿರೋ ಹಂಗೆ, ಬಸನಗೌಡ ಹಿಂದುತ್ವದ ಮುಖವಾಡ ಹಾಕೋತಾನ, ಕಾಂಗ್ರೆಸ್ ಮುಖವಾಡ ಹಾಕೊಂಡು RSSನಾಗ ಇರ್ತಾನೆ. ಎಷ್ಟು ಮಂದಿ RSSದವ್ರು ಏನು ರಾಷ್ಟ್ರಪತಿ ಅದು ಇದು ಕಾಂಗ್ರೆಸ್ದಾಗ ಆದ್ರಲ್ಲ, ಅವರು ಎಲ್ಲ RSSದವ್ರಿ. RSS ಬೆಳೆಸ್ದವ್ರಿ ಕಾಂಗ್ರೆಸ್ದವ್ರು ಅದಾರ. ಅದ್ರದ್ದು ಫಲ ಈಗ BJP ಇರುತ್ತಿಲ್ಲ. ಇವೇನು ಈ ದಲಿತರು, ಈಗ ಅಲ್ಪಸಂಖ್ಯಾತರು, ಈ ಹಿಂದುಳಿದವ್ರಿಗೆ ಈಗ ನೋಡಿ, ಈಗ ನಮಗೆ ಯಾರು ಜನರತ್ತ ಪರಿಗಣಿಸಲ್ಲ, ಅವ್ರು ಮತದಾರತ್ನ ಪರಿಗಣಿಸಲ್ಲ. ಅದು EVM ಮಷೀನ್ ಐತಿ, ಅದು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಯಾರಿಗೆ ಬೇಕಲ್ಲಿ. ಒಂದೊಂದು ಟೈಮಲ್ಲಿ ಕಾಂಗ್ರೆಸ್ದವ್ರು ಆರಿಸಿ ತೊಗೊಂಬರ್ಸ್ತಾರೆ, ಒಂದೊಂದು ಟೈಮಲ್ಲಿ BJP ಅವರು. ಅಡ್ಜಸ್ಟ್ಮೆಂಟ್ ರಾಜಕೀಯ ಐತಿ. ಇಂಥ ಪರಿಸ್ಥಿತಿಯಲ್ಲಿ ಈ ಒಬ್ಬ ಕುತಂತ್ರಿ ಜಾತಿವಾದಿ ಈ MLA ಈ ಹೇಳಿಕೆಯನ್ನು ಧಿಕ್ಕರಿಸ್ತೀವಿ. ಇವನು ನಮ್ಮ ಸಮಾಜಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ರೆ ಎಲ್ಲಿ ಹೋಗ್ತಾನೆ ಅಲ್ಲಿ ನಾವು ಚಪ್ಪಲಿ ಎಸೆಯುವ ಕಾರ್ಯಕ್ರಮವನ್ನು ಹಾಕೋತೀವಿ. ನಮ್ಮ ಪಾರ್ಟಿಯಿಂದ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ, ಎಲ್ಲಿ ಹೋಗ್ತಾನೆ ಅಲ್ಲಿ ಚಪ್ಪಲಿ ಎಸೆಯುವ ಕಾರ್ಯಕ್ರಮ. ಅಂದ್ರೆ ದಲಿತರಂದ್ರೆ ಇವನಿಗೆ ಏನು ಅಷ್ಟು ಕೀಳ, ಇವರು ಬದುಕಲ್ಲ ಅಂತ ಹೇಳ್ತಾರೆ. ಈಗ ಆ ಹುಡುಗಿ ಬದುಕ್ಯದ, ಈಗ ಆಪರೇಷನ್ ಸಕ್ಸಸ್ ಆಗೈತಿ. ಅದ್ರ ದಾಖಲೆಗಳು ನಿಮ್ಗೆಲ್ಲರಿಗೆ ಕಳಿಸ್ಬಿಡ್ತೀನಿ. ಅವರು MB ಪಾಟೀಲ್ ಲೆಟ್ರ್ 23 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳ್ರಿ ರಿಕ್ವೆಸ್ಟ್ ಮಾಡ್ಕೊಂಡು ಆ ಲೆಟ್ರ್ನೂ ಐತಿ ನಮ್ಮ ಕಡೆಗೆ, ಅದನ್ನು ಕಳಿಸ್ತೀನಿ. ಅಂದರೆ ಇವ್ರಿಗೆ ಏನಪ್ಪ ಅಂತಂದರೆ ನಮ್ಮನ್ನು ಏನೋ ಒಂದು ತಿಳ್ಕೊಂಡ್ಬಿಟ್ಟಾರೆ. ಅಲ್ಲ, ಈಗ ಯಶವಂತರೇಗೌಡಗಂತೂ ನಾವು ಈಗ ಇಷ್ಟಕ್ಕೆ ಸೀಮಿತ ಮಾಡೋದಿಲ್ಲ. ಇಲೆಕ್ಷನ್ ಬರುತ್ತಾನ, ಇಲೆಕ್ಷನ್ ಬಂದ್ಬಳಕ್ಕೆ ಮತ್ತೆ ನೀವು ತಪ್ಪು ತಿಳ್ಕೊಬಿಟ್ರೆ ಒಳ್ಳೆ ಕಡೆ ಹೋಗ್ತಾರ ಅಂತೇಳಿ ಇಲ್ಲ. ಒಂದ್ಸಲ ಹೆಜ್ಜೆ ಇಟ್ಟು ಅಂದ್ರೆ ಮುಗಿದೋಯ್ತು. ನಮ್ಮ ಹೋದ್ಸಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಎಲ್ಲಿ ಬರ್ತದ ಆ ಕಡೆ ಚಪ್ಪಲ್ಸ ಮುಖ ಮಾಡಿ ಬಿಡ್ಬೇಡ್ರಿ ಅಂತ ಹೇಳ್ಯಾರ. ಹಂಗೆ ನಾವು ಯಶವಂತರೇಗೌಡನ ಕಡೆ ಚಪ್ಪಲ್ಸ ಮುಖ ಮಾಡಿ ಬಿಡಲ್ಲ. ಇದನ್ನು ಮಾಧ್ಯಮದವರು ನಮ್ಮ ಮೇಲೆ ವಿಶ್ವಾಸ ಇಡ್ರಿ ಅಂತ ಹೇಳಿ ಕೇಳ್ಕೊತೀವಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.